10 ಆನೆ 4 ಅಲ್ಲ 5 ಆನೆ ಇದ್ರೂ ಕರಡಿ ಥರ ಬಂದೇ ಬರುತ್ತೆ. ಅದನ್ನು ಕ್ಯಾಪ್ಚರಿಂಗ್ ಮಾಡಬೇಕು ಅಂತಂದರೆ ಸುಗ್ರೀವ, ಅಭಿಮನ್ಯು, ಪ್ರಶಾಂತ ಎಲ್ಲ 3 ಆನೆಗಳು ಒಟ್ಟಿಗೆ ಹೋಗಿ ಅದು ಮತ್ತೆ ಫೈಟಿಗೆ ಬಂದೇ ಬರುತ್ತೆ ಅಂತ. ಅರ್ಜುನನ ಜೊತೆ ಫೈಟ್ ಆಡಿರೋ ಆನೆ ಅಗಲ ಇದ್ದಕ್ಕಿಂತ ಮೊದಲು ಅರ್ಜುನನ ಕೋರೆ ಅಗಲದಿಂದ ಹೋಗಿ ಹಿಂಗೆ ಕೂಡ್ತಿದ್ವು. ಇದನ್ನು ಕಟ್ ಮಾಡಿದ್ರು. ಇದು ಮುಖಕ್ಕೆ ಹಿಂಗೆ ಕೊಡುವಾಗ ಅರ್ಜುನ ಹೋಗಿ ಹೊಡೆದ್ರು ಆನೆಯಿಂದ ಅರ್ಜುನಿಗೆ ಏಟಾಯ್ತಿತ್ತು. ಅರ್ಜುನ ಏನು ಸೋತಿಲ್ಲ. ಅರ್ಜುನನ ಕೋರೆ ಮೊದಲು ಥರ ಹಿಂಗೆ ಕೂಡಿದ್ದಾಗ ಅರ್ಜುನ ಹೊಡೆದಿದ್ರೆ ಕರೆಕ್ಟಾಗಿ ಸೊಂಡ್ಲು ಕಣ್ಣು ಹತ್ರ ಕಿವಿ ಹತ್ರ ತಾಗೋದು. ಈಗ ಅಷ್ಟೇ ಅಭಿಮನ್ಯು ಕೂಡು ಕೊಂಬು ಎಲ್ಲ ಆನೆಗಳು ನಿಂಗೆ ಅಗ್ಲ ಬಂದರೆ ಅಭಿಮನ್ಯು ಕೂಡ್ಕೊಂಬು ಅಭಿಮನ್ಯು ಹೋಗಿ ಹೊಡೆದ್ರೆ ಕರೆಕ್ಟಾಗಿ ಮುಂಭಾಗ ಸೊಂಡ್ಲು ಇಬ್ಬರು ಹಣೆ ಗುಪ್ಪೆ ಅಲ್ಲಿಗೆ ಇಟ್ಬಿಡೋದು. ಗಜೇಂದ್ರ, ಅಭಿಮನ್ಯು, ಅರ್ಜುನ 3 ಆನೆಯನ್ನು ಕ್ಯಾಪ್ಚರಿಂಗ್ ತಗೋಗ್ತೀವಿ. ಇಲ್ಲ ಅಭಿಮನ್ಯು, ಅರ್ಜುನ 2 ಆನೆ ಇರುತ್ತೆ ಕ್ಯಾಪ್ಚರಿಂಗ್ ಹೊಡಿಕೆ, ಕಾರ್ಡ್ ಹೊಡಿಕೆ. ಒಂದೇ ಯಾವ್ದಾರ ಆನೆ ಮುಖಾಮುಖಿ ಆಯಿತು ಅಂದರೆ ಅಕ್ಕಪಕ್ಕ ನಿಲ್ಲಿಸ್ಬಿಡೋದು. ಆನೆಗೂ ನೋಡೋದಾದರೆ ಅದು ಇವಾಗ ಮಸ್ತಲ್ಲಿದ್ದು ಇದೇ ಟೈಮಲ್ಲಿ ಹೊಡಿಬೇಕು. ಅದು ಮೊನ್ನೆ ರೋಡ್ ಕ್ರಾಸ್ ಮಾಡುವಾಗ ಜನಗಳು ಅದನ್ನು ಹತ್ತಿರ ಹೋಗಿದ್ರು ಅದು ಎತ್ತಿಸ್ಕೊಂಡು ಬಂದಿಲ್ಲ. ತಿರುಗಿಸ್ತೈತಾನೆ ಕನ್ಫರ್ಮ್ ಆಗಿ. ನಡಿ ಹಂಗೆ ಮಗ ವಾಪಸ್ ತಿರುಗಿದ್ರೆ ಓಮಿಲಿಯನ್ ಬರ್ತ ಅನ್ಕೋಣ ಬರ್ಬೇಡ. ಸೈತಾನಾಗೈತಲ್ಲ ಗುರಿದು. ಮಸ್ತಲ್ಲಿದ್ದಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್. ಆಮೇಲೆ ಆನೆಗಳು ಯಾವುದೇ ಇದ್ರ ಥರ ನೋಡಿದ್ರು ಮೂಡಿ ಅವಕ್ಕೆ ಕಂಫರ್ಟೇಬಲ್ ಇಲ್ಲ, ಮೂಡಿಲ್ಲ ಅಂತಂದ್ರೆ ಯಾರ ಮೇಲೆ ಬರೋದು. ಏನಾದ್ರು ಸಿಟ್ಟಲ್ಲಿದ್ದಾಗ ಚಾಲೆಂಜ್ ಮಾಡಿ ಹೊರಟ್ರೆ ಅವ್ನು ಚಾಲೆಂಜ್ ಮಾಡೇ ಮಾಡ್ತವೆ. ಅವಕ್ಕೆ ಹೆಂಗೆ ಗೊತ್ತಾ ಕಂಫರ್ಟೇಬಲ್. ಅದು ಹಿಂಸೆ ಆಗ್ತಿದೆ ಅಂತ ಅಂದಾಗ, ತುಂಬ ಹಿಂಸೆ ಆಗ್ತಿದೆ ಅಂದಾಗ ಬಿಡಲ್ಲ. ಸ್ವಲ್ಪ ಏನಿಲ್ಲ ತೊಂದರೆ ಎಲ್ಲ ಏನೋ ದೂರದಿಂದ ನೋಡ್ತಿದ್ದಾರೆ, ನನಗೇನು ಅವ್ರು ಏನೂ ಮಾಡಲ್ಲ ಅನ್ನೋ ಲೆಕ್ಕಾಚಾರ ಇದ್ದಾಗ ಅವ್ರ ಕಡೆಗೆ ಅವು ಹೋಗ್ತವೆ. ಹೋಗು ಫುಲ್ ಬಿಡು ಸ್ಲೋ ಮಾಡು. ಝೂಮ್ ಮಾಡಿದ್ದ. ಈ ಆನೆನ ಕಾರ್ಯಾಚರಣೆ ಮಾಡೋದಾದರೆ ಹನಿ ಟ್ರಾಪ್ ಮಾಡೋದು ಒಳ್ಳೆಯದು. ಒಂದು ಎಣ್ಣೆನ ಕಟ್ಟಾಕೊಂಡು ಇದು ಒಂಟಿ ಆಗಿರೋದ್ರಿಂದ ಏರಿಯಾದಲ್ಲಿ ಅದೆಲ್ಲ ಓಡಾಡ್ತಿದೆ ಅಂತ ಟ್ರೇಸ್ ಮಾಡಿ ETF ಅವರು ಆರೋಟನ್ನು ಬಳಸ್ಕೊಂಡು ಅದನ್ನು ಟ್ರೇಸ್ ಮಾಡಿ ಆ ಭಾಗಕ್ಕೆ ಒಂದು ಎಣ್ಣೆನೇ ಕಟ್ಕೊಂಡು ಇಲ್ಲ ಮಚ್ಚನ ಮರದ ಮೇಲೆ ಕಾಯೋದು, ಕ್ಯಾಪ್ಚರಿಂಗ್ ಮಾಡೋದು ಒಳ್ಳೆಯದು. ಇಲ್ಲ ಅದನ್ನು ಕ್ಯಾಪ್ಚರಿಂಗ್ ಮಾಡಬೇಕು ಅಂತಂದರೆ ಸುಗ್ರೀವ, ಅಭಿಮನ್ಯು, ಪ್ರಶಾಂತ ಎಲ್ಲ 3 ಆನೆಗಳು ಒಟ್ಟಿಗೆ ಹೋಗಿ ಅದು ಮತ್ತೆ ಫೈಟಿಗೆ ಬಂದೇ ಬರುತ್ತೆ ಅಂತ. ಅರ್ಜುನನ ಜೊತೆ ಫೈಟ್ ಆಡಿರೋ ಆನೆ ಇನ್ಯಾವ ಆನೆಗೆ ಹೆದರಲ್ಲ. ಅದನ್ನು ಕಂಡ್ರೆ ಈ ಕಾಜುಕರ್ಣ, ಈ ಕಾಳಿಂಗ್ ಅವೆಲ್ಲ ಕೂರ್ಗೆಲ್ಲ ಹೆದರ್ತಿದ್ದಾವೆ. ಅದು ಆ ಬಾಣಾವರ ಏರಿಯಾದಲ್ಲಿ ದೊಡ್ಡ ಫಾರೆಸ್ಟರಲ್ಲಿ ಒಂದು 25-30 ಆನೆಗಳಿದ್ದಾವೆ. ಆ 30 ಆನೆಗಳಿದ್ದು ಕ್ಯಾಪ್ಟನ್ ಇದು, ಅದೇನು ಹೆದರಲ್ಲ. ಹಂಗಾಗಿ ಈ ಆನೆನ ಏನಾದ್ರು ಕ್ಯಾಪ್ಚರ್ ಮಾಡೋದಾದ್ರೆ ನಮ್ಮ ಕುಂಕಿ ಆನೆಗಳಿದೆ, ಪ್ರಶಾಂತ, ಸುಗ್ರೀವ, ಅಭಿಮನ್ಯು ಒಟ್ಟಿಗೆ ಹೋಗಿ ಇದು ಮಾಡಿದ್ರೆ ಡಾಟ್ ಮಾಡ್ಬೋದು. ಡಾಟ್ ಮಾಡಿ ಹೆಚ್ಚು ಮ್ಯಾಕ್ಸಿಮಮ್ 5 ನಿಮಿಷ ಫೈಟ್ ಮಾಡ್ಬೋದು. ಅಷ್ಟರೊಳಗೆ ಅದು ಸ್ವಲ್ಪ ಸ್ವರ್ಗೋಗುತ್ತೆ. ಫೈಟ್ ಮಾಡುವಾಗ ಒಂದೇ ಆನೆ ಫೈಟ್ ಮಾಡಬೇಕು ಅಂತೇನಿಲ್ಲ. ಒಂದು ಕಡೆಯಿಂದ ಹೋದರೆ ಒಂದು ಆ ಕಡೆಯಿಂದ ಬಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಮುಖ ಕೊಟ್ಬಿಟ್ಟು 3 ಆನೆ ನಿಲ್ಲಿಸಿದಾಗ ಯಾವ ಆನೆನೂ ಬರೋಲ್ಲ. ಮೊದಲೆಲ್ಲ ಮಾಡ್ತಿದ್ದು ಅಪೋಸಿಟ್ ಟೈಮು, ಚಟೇಪಸ ಟೈಮಲ್ಲಿ ಗಜೇಂದ್ರ, ಅಭಿಮನ್ಯು, ಅರ್ಜುನ 3 ಆನೆಯನ್ನು ಕ್ಯಾಪ್ಚರಿಂಗ್ ತಗೋಗ್ತೀವಿ. ಇಲ್ಲ ಅಭಿಮನ್ಯು, ಅರ್ಜುನ 2 ಆನೆ ಇರುತ್ತೆ ಕ್ಯಾಪ್ಚರಿಂಗ್ ಹೊಡಿಕೆ, ಕಾರ್ಡ್ ಹೊಡಿಕೆ. ಒಂದೇ ಯಾವ್ದಾರ ಆನೆ ಮುಖಾಮುಖಿ ಆಯಿತು ಅಂದರೆ ಅಕ್ಕಪಕ್ಕ ನಿಲ್ಲಿಸ್ಬಿಡೋದು. ಆನೆಗೂ ಇದು 2 ಆನೆ ಇದಾವಲ್ಲ, ನನಗಿಂತ ದಷ್ಟಪುಷ್ಟ ಇದಾವಲ್ಲ ಅಂತ ಅವಕ್ಕೂ ಹೆದರ್ತವೆ, ಭಯ ಇರುತ್ತೆ. ಹಂಗೆ ಮಾಡೋ. ಈಗ ಅವತ್ತೇನಾಯಿತು, ಇಷ್ಟೊಂದು ಸಾಕಾನೆಗಳಿದ್ದಾಗ ಅರ್ಜುನನ ಒಂದನ್ನೇ ಬಿಟ್ಟು ಬರೋದು ತಪ್ಪಿತ್ತು. ಪ್ರಶಾಂತ್ಗೇನೋ ಮಿಸ್ಫೈರ್ ಆಯಿತು, ಅದನ್ನು ಕರ್ಕೊಬಂದರು. ಮಿಕ್ಕಿದ ಆನೆಗಳು ಏನು ಮಾಡ್ತಿದ್ವು, ಹಿಂಗಾಗ್ತಿದೆ ಫೈಟ್ ಜಾಸ್ತಿ ಆಯಿತು. ಇದೇನೋ ಆನೆ ಬಿಡ್ತಿಲ್ಲ, ಸ್ವಲ್ಪ ಹುಡಿಕೊಂಡು ನಮ್ಮ ಸಾಕಾನೆನೇ ಬರ್ತಿದೆ ಅಂದಾಗ ಈ ಆನೆಗಳೆಲ್ಲ ಒಟ್ಟಿಗೆ ಹೋಗೋದು ಒಳ್ಳೇದಿತ್ತು. ಅರ್ಜುನ್ ಇವ್ರಿಗೆ ಓವರ್ ಕಾನ್ಫಿಡೆಂಟು, ನಮ್ಮ ಅರ್ಜುನ ಹೊಡಿಯುತ್ತೆ ಅಂತ. ಅರ್ಜುನ ಕಾಲು ಏಟಾಯಿತು, ಸ್ವಲ್ಪ ಕಿವಿ ಹತ್ರ ಗಾಯ ಆಯಿತು, ಬಾಯಿ ಹತ್ರನೂ ಗಾಯ ಆಯಿತು. ಅವಾಗ ಏನಾಯಿತು, ಅರ್ಜುನ ಸ್ವಲ್ಪ ಸೋಲ್ತು.
ಅದು ಅರ್ಜುನಂದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಅರ್ಜುನನ ಕೋರೆ ಅಗಲ ಇದ್ದಿರೋದ್ರಿಂದ ಮೊದಲು ಅರ್ಜುನನ ಕೋರೆ ಅಗಲದಿಂದ ಹೋಗಿ ಕೂಡ್ತಿದ್ವು. ಇದನ್ನು ಕಟ್ ಮಾಡಿದ್ರು. ಇದು ಮುಖಕ್ಕೆ ಹಿಂಗೆ ಕೊಡುವಾಗ ಅರ್ಜುನ ಹೋಗಿ ಹೊಡೆದ್ರು ಆನೆಯಿಂದ ಅರ್ಜುನಿಗೆ ಏಟಾಯ್ತಿತ್ತು. ಅರ್ಜುನ ಏನು ಸೋತಿಲ್ಲ. ಅರ್ಜುನನ ಕೋರೆ ಮೊದಲು ಥರ ಹಿಂಗೆ ಕೂಡಿದ್ದಾಗ ಅರ್ಜುನ ಹೊಡೆದಿದ್ರೆ ಕರೆಕ್ಟಾಗಿ ಸೊಂಡ್ಲು ಕಣ್ಣು ಹತ್ರ ಕಿವಿ ಹತ್ರ ತಾಗೋದು. ಅರ್ಜುನಂದು ಅಗಲ ಆಯಿತು ಕೊಂಬು. ದಸರಾಗೆ ಚೆನ್ನಾಗಿ ಕಾಣುತ್ತೆ ಅಂತ ಕಟ್ ಮಾಡಿದ್ರು, ಅದೇ ಮುಳುವಾಯಿತು. ದಸರಾಗೆ ಚೆನ್ನಾಗಿ ಕಾಣುತ್ತೆ ಇದನ್ನು ಕೂರಿಸ್ಬೇಕು ಹಿತ್ತಾಳನ್ನ ಕವರ್ನ ಅಂತ ಕಟ್ ಮಾಡಿದ್ರು. ಅದೇ ಮಾಸ್ತಿ ಅವರಿದ್ದಾಗ ಕೂಸಪ್ಪ ಇದ್ದಾಗ ಹಳೆ ಫೋಟೋಸ್ ನನ್ನ ಹತ್ರ ಇದೆ. ಅರ್ಜುನ ಇಲ್ಲಿದ್ರೆ ಕೊಂಬಲ್ಲಿ ಇರ್ತಿದ್ವು, ಅರ್ಜುನ್ ಇಲ್ಲೇ ಫೈಟ್ ಆಡೋದು. ಅರ್ಜುನಿಗೆ ಒಂದು ಮುಖಕ್ಕೆ ಗಾಯ ಆಗ್ತಿರ್ಲಿಲ್ಲ. ಈಗಲೂ ಅಷ್ಟೇ ಅಭಿಮಾನದ ಕೂಡು ಕೊಂಬು. ಎಲ್ಲ ಆನೆಗಳು ನಿಂಗೆ ಅಗ್ಲ ಬಂದರೆ ಅರ್ಜುನ್ ಕೂಡು ಅಭಿಮಾನದ ಕೂಡು ಕೊಂಬು. ಅಭಿಮಾನ ಹೋಗಿ ಹೊಡೆದ್ರೆ ಕರೆಕ್ಟಾಗಿ ಮುಂಭಾಗ ಸೊಂಡ್ಲು ಇಬ್ಬರು ಹಣೆ ಗುಪ್ಪೆ ಅಲ್ಲಿಗೆ ಇಟ್ಬಿಡೋದು. ಇದು ಅರ್ಜುನ ಪಾಪ ಹಂಗಿಲ್ಲ. ಮೊದಲು ಥರ ಇದ್ದೀರ ತಲೆಗೆಡಿಸ್ತೆ ಅನ್ನೋದು ಮಾತೇ ಇಲ್ಲ. ಅದು ಅದಕ್ಕೆ ಏಟಾಗ್ತಿತ್ತು, ಅದೇ ಓಡ್ತಿತ್ತು. ಅರ್ಜುನ ಹೋಗಿ ಹೊಡೆದ್ರೂ ಅರ್ಜುನಿಗೆ ಅದ್ರ ಕೊಂಬಿಂದ ಏಟಾಗ್ತಿತ್ತು. ಆನೆದು ಗಿಡ್ಡ ಕೊಂಬು ಅಗಲ ಹಿಂಗೆ ಒಳ್ಳೆ ಚೆನ್ನಾಗಿ ಬಾಯೊಳಕ್ಕೆ ಮತ್ತು ಇದ್ರ ಹೊಡೆದಕ್ಕೆ ಏಟಾಯಿತು. ಅರ್ಜುನ ಯಾವಾಗ ಕ್ರಾಸ್ ಆಯಿತು ಇಲ್ಲಿಗೆ ಎತ್ತಿಡ್ಕತ್ತು. ಇಲ್ಲಿಗೆ ಎತ್ತಿಡ್ಕತ್ತಲ್ಲ, ಇಲ್ಲಿಗೆ ಈ ಭಾಗಕ್ಕೆ ಎತ್ತಿಡ್ಕೊಂಡು ಇಲ್ಲಿ ಕಿವಿ ಹತ್ರ ಏಟಾಯಿತು. ಹಿಂಗೆ ತಿರುಗ್ತಲ್ಲ ಇಲ್ಲಿಗೆ ಹೊಡಿತು. ಮತ್ತೆ ಅಡ್ಡ ತಿರುಗಿದಾಗ ಇಲ್ಲಿಗೆ ಹೊಡಿತು. ಆನೆ ಯಾವತ್ತು ನೋಡೋರ್ಗು ನೋಡಿ ಫೈಟ್ ಆಡ್ತವೆ. ಫೈಟ್ ಆಡಿದಾಗ ಅಡ್ಡ ಕೊಡ್ತವೆ. ಇಲ್ಲ ಹಿಂದೆ ಇದ ಕೊಡ್ಬೋದು, ಆವ ಟೈಮಲ್ಲಿ ಬಾಲ ಕಡಿಬೋದು, ಇಲ್ಲ ಅಡ್ಡ ನಿಂತಾಗ ಅಡ್ಡ ಹೊಡೆದು ಪಲ್ಟಿ ಮಾಡ್ತಾರೆ. ಹಂಗೆ ತುಂಬ ಆವತ್ತಿನ ವಿಚಾರದಲ್ಲಿ ಇದು ಮಿಸ್ಟೇಕ್ಗಳು ತುಂಬ ಇದೆ. ಅದು ಅವರಿಗೆ ಗೊತ್ತು, ನಮಗೇನಲ್ಲಿ ಹೋಗಿ ನೋಡಿಲ್ಲ. ಅದು ಆಮೇಲೆ ನಾವು ಹೋದ್ವಿ, ಬಟ್ ನಮಗೆ ಕೆಲವನ್ನ ಹೇಳೋಕ್ಕಾಗಲ್ಲ, ಅಂಥ ಮಿಸ್ಟೇಕ್ಗಳು ಆಗಿರ್ತವೆ. ಇದನ್ನೇನಾರ ಕ್ಯಾಪ್ಚರಿಂಗ್ ಮಾಡೋದಾದರೆ ನಡ್ಕೋಗಿ ಗೊತ್ತಿಲ್ದಂಗೆ ಔತ್ಕೊಂಡು ಹೊಡೆಯೋದು ಒಳ್ಳೇದು. ಇಲ್ಲ ಅಂತ ಮರದ ಮೇಲೆ ಮಚ್ಚನಾಗಿ ಕಟ್ಬಿಟ್ಟು ಕಾಯೋದು ಒಳ್ಳೇದು, ಹನಿ ಟ್ರಾಪ್ ಮಾಡೋದು ಒಳ್ಳೇದು. ಇಲ್ಲ ಅಂದರೆ 3 ಆನೆನೂ 4 ಆನೆನೂ ಕುಮ್ಕಿ ಆನೆನ ತಗೋಬೋದು ಒಳ್ಳೇದು. ಯಾಕೆ ಅಂದರೆ ಅದು 4 ಅಲ್ಲ 5 ಆನೆ ಇದ್ರೂ ಕರಡಿ ಥರ ಬಂದೇ ಬರುತ್ತೆ. ಆ ಬಂದಿದ್ದ ಟೈಮಲ್ಲಿ ಡಾಟ್ ಮಾಡಬೇಕು, ಫೈಟಿಗೆ ಬಿಡ್ಕೋಬಾರ್ದು. ಫೈಟಿಗೆ ಬಿಟ್ಟರೆ 5 ನಿಮಿಷದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಇದು ಅಲ್ಲೇ ಬಾಣವರ, ಈಗೇನು ಕಾಜೂರು ಕರ್ಣ ಇತ್ತಲ್ಲ ಅದು ಕಾಜೂರು ಹತ್ರ ಇತ್ತು, ಇದು ಬಾಣವರ ಹತ್ರ ಇದೆ. ಬಾಣವರ ಇಲ್ಲ ಮುಂದೆ ಈ ಆಲೂರು ಸಿದ್ದಾಪುರದಿಂದ ಬಾಣವರ ಫಾರೆಸ್ಟ್ ಜಾಸ್ತಿ ದಾಟಿರ್ತೀವಲ್ಲ, ಕುಶಲನಗರ ರೋಡು ಆ ಭಾಗ. ಈ ಕಡೆ ಹೋದರೆ ಸೋಮವಾರಪೇಟೆ ಕಾಜೂರು ಆ ಕಡೆ ಭಾಗದಲ್ಲಿ ಅದೇ ಫಾರೆಸ್ಟಲ್ಲಿ ಓಡಾಡ್ತಿದ್ದೆ. ಅದು ಸ್ವಲ್ಪ ಅರೆಮಲೆನಾಡು ಅಲ್ಲೂ ಜೋಳ ಭತ್ತ ಎಲ್ಲ ಸಿಗುತ್ತೆ. ಇವು ಒಳ್ಳೆ ಪ್ಲೇಸ್ ಅದು. ಅದೊಂದು 700-800 ಎಕರೆ ಇರ್ಬೋದು. ಅಲ್ಲಿ